ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಕೇಣಿಯಲ್ಲಿ ಉದ್ದೇಶಿಸಿರುವಂಥ ಗ್ರೀನ್ಫೀಲ್ಡ್ ವಾಣಿಜ್ಯ ಬಂದರು ಕಾಮಗಾರಿಗೆ ಈಗಾಗಲೇ ವಿರೋಧ ತೀವ್ರಗೊಂಡಿದೆ ಅಂತ ಹೇಳ್ಬೋದು. ಕಳೆದ ಹಲವು ತಿಂಗಳುಗಳಿಂದ ಈ ಭಾಗದ ಮೀನುಗಾರರು ಪ್ರತಿಭಟನೆ ಮಾಡ್ತಾಯಿದ್ರು. ಇದೀಗ ಕೃಷಿಕರು ಕೂಡ ಯೋಜನೆಯಿಂದ ಎಚ್ಚೆತ್ತುಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಜಮೀನುಗಳು ಕಳೆದು ಹೋಗುತ್ತೆ ಎಂಬ ಭೀತಿಯಲ್ಲಿ ಕೂಡ ಇದ್ದಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗೆ ಮನವಿಯನ್ನು ಕೂಡ ನೀಡಿರುವಂಥದ್ದು ಗಮನಿಸ್ಬೋದು. ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ಕೇಣಿ ಗ್ರಾಮದ ನಾಗರಿಕರು ಕೂಡ ರೈತರು ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡಿದ್ದಾರೆ. ಬಹಳ ಪ್ರಮುಖವಾಗಿ ಈ ಯೋಜನೆಯಿಂದ ಈ ಹಿಂದೆ ಮೀನುಗಾರರಿಗೆ ಮಾತ್ರ ತೊಂದರೆ ಆಗ್ತದೆ ಎಂಬ ಭಾವನೆ ಕೂಡ ವ್ಯಕ್ತವಾಗಿತ್ತು. ಅದೇ ರೀತಿ ಕೂಡ ತಮ್ಮ ಕೃಷಿ ಜಮೀನುಗಳು ಕೂಡ ಹೋಗ್ತದೆ ಎಂಬ ಮಾಹಿತಿಯನ್ನು ತಿಳಿದುಕೊಂಡಂಥ ರೈತರು ಕೂಡ ಈಗ ಯೋಜನೆಗೆ ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಮನವಿಯನ್ನು ನೀಡಿದ್ದಾರೆ. ಬಹಳ ಪ್ರಮುಖವಾಗಿ ಅಂಕೋಲದ ಕೇಣಿ ಕಡಲ ತೀರದಿಂದ ರಾಷ್ಟ್ರೀಯ ಹೆದ್ದಾರಿವರೆಗೆ ರೈಲ್ವೆ ಲೈನ್ಗಳು ಮತ್ತು ರಸ್ತೆಗಳು ಬರ್ತಾ ಇರೋದ್ರಿಂದ ಸಾಕಷ್ಟು ಕೃಷಿ ಜಮೀನುಗಳು ಕೂಡ ಈ ಯೋಜನೆಯ ಪಾಲಾಗ್ತಾ ಇದೆ. ಹೀಗಾಗಿ ರೈತರು ಕೂಡ ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸ್ಥಳೀಯರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತಾನೆ. ಸರ್, ಯೋಜನೆಯಿಂದ ಸರ್ ಏನೆಲ್ಲ ತೊಂದರೆಗಳಾಗ್ಬೋದು ಸರ್? ನಮ್ಮ ಕೃಷಿಯನ್ನು ಭೂಮಿಯನ್ನು ಕಳ್ಕೊಳ್ತಿದ್ದೇವೆ. ನಮಗೆ ಅಲ್ಲಿಂದ ರಸ್ತೆ ಹೋದ್ರಿಂದ ನಮಗೆ ಯಾವುದೇ ಒಂದು ಪ್ರಯೋಜನ ಆಗ್ತಿಲ್ಲ. ನಮ್ಮ ಭೂಮಿ ಕಳ್ಕೊಂಡು ನಾವು ನಿರ್ಗತರಾಗ್ತೇವೆ. ಕೃಷಿಯನ್ನೇ ಆಧಾರವಾಗಿ ಬೆಳೆಸ್ಕೊಂಡು ಬಂದಂಥ ನಾವು ರೈತರು ನಿರ್ಗತರಾಗಿ ನಾವು ಬೀದಿ ಪಾಲಾಗುವಂಥ ಸಂದರ್ಭ ಬಂದು ಒದಗುವಂಥ ಪರಿಸ್ಥಿತಿ ಬಂದಿದೆ ಈಗ. ಸರ್, ಈಗ ಎಷ್ಟು ಕೃಷಿ ಜಮೀನು ಇರ್ಬೋದು, ಏನೇನು ಬೆಳೆಗಳನ್ನು ತೆಗಿತಾ ಇದ್ರು ಸರ್? ನಮ್ಮದು ಪ್ರತಿ ವರ್ಷ ರೈತಾಪಿ ಮಾಡ್ತಾರೆ. ಎಲ್ಲ ರೈತರು ಶೇಂಗಾ ಬೆಳೆಸ್ತಾರೆ, ಕೆಮ್ಮಡಿ ಬೆಳೆಸ್ತಾರೆ, ಭತ್ತ ಬೆಳೆಸ್ತಾರೆ, ತರಕಾರಿ ಬೆಳೆಸ್ತಾರೆ. ಇದು ವರ್ಷಕ್ಕೆ 3 ರಿಂದ 4 ಥರದ ತರಕಾರಿ ಹಾಗೂ ಇತರೆ ಎಲ್ಲ ಬೆಳೆಸಿ ಒಳ್ಳೆಯ ಉದ್ಯೋಗ ಮಾಡ್ಕೊಂಡಿದ್ದಾರೆ. ಮತ್ತು ನಮ್ಮ ಮನೆ ಮಠ ಜನರದು ಹೋಗ್ತದೆ ಎಂಬ ಹೆದರಿಕೆಯಲ್ಲಿ ಈಗ ಭಾಳ ಅನ್ಯಾಯ ಆಗ್ತದೆ ಎಂಬುದು ಜನರಿಗೆ ಕಲ್ಪನೆಯಾಗಿದೆ. ಜೀವ ಕಳ್ಕೊಳ್ಳೋಕ್ಕೂ ಸಿದ್ಧರಿದ್ದಾರೆ. ಆದರೂ ಆಸ್ತಿ ಬದುಕು ಮನೆ ಮಠ ಕಳ್ಕೊಳ್ಳೋಕೆ ನಮ್ಮ ಯಾವ ಜನರಿಂದ ಸಾಧ್ಯ ಇಲ್ಲ. ಅದು ನಾವು ಕಳ್ಕೊಳ್ಳೋಕ್ಕೂ ಹೋಗ್ಬೇಕಂದ್ರೆ ನಮ್ಮ ಪ್ರಾಣ ತಗೊಳ್ಳೋಕ್ಕೂ ಸಿದ್ಧರಿದ್ದೀವಿ. ಯೋಜನೆ ಬಗ್ಗೆ ಏನಾದರೂ ಮಾಹಿತಿ ಕೊಟ್ಟಿದ್ದಾರೆ? ಯಾವ ಮಾಹಿತಿ ಕೂಡ ಇನ್ನೂವರೆಗೂ ನಮ್ಗೆ ಕೊಡಲಿಲ್ಲ. ನಿಮ್ಮದು ಹೋಗ್ತದೆ, ಇಲ್ಲಿಂದ ಹೋಗ್ತದೆ, ಕೇಣಿಯಿಂದ ಹೋಗ್ತದೆ, ಬಾವಿಕೆರೆ ಗ್ರಾಮ ಹೋಗ್ತದೆ, ಇಂಥದ್ದೆಲ್ಲ ವಿಷಯಗಳನ್ನು ಪೇಪರಲ್ಲೇ ಓದ್ಕೊಂಡಿದ್ದೆ ಹೊರತು ನಮ್ಗೆ ಯಾವ ವಿಷಯನೂ ಸೀದಾ ನಮ್ಗೆ ಮಾಹಿತಿ ಇನ್ನೂವರೆಗೆ ಕೊಡಲಿಲ್ಲ. ಕಳೆದ ಹಲವು ತಿಂಗಳುಗಳಿಂದ ಯೋಜನೆ ಬಗ್ಗೆ ಸಾಧಕ ಬಾಧಕಗಳು ಕಂಪನಿಯವರು ಒಂದು ಕಡೆ ಮಾಹಿತಿ ಕೊಡ್ತಾರೆ, ಊರೂರಿಗೆ ತಿರುಗಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಮೀನುಗಾರರು ಕೂಡ ಹೋರಾಟವನ್ನು ನಡೆಸ್ತಾ ಇದ್ರು ಸರ್. ತಾವೀಗ ಅಂದರೆ ಕೃಷಿಕರು ಕೂಡ ಈಗ ಎಚ್ಚೆತ್ತುಕೊಂಡಿದ್ದೀರಿ ಸರ್ ತಾವು. ಮತ್ತು ಈ ಯೋಜನೆ ಬಗ್ಗೆ ಸರ್ ಮುಂದಿನ ಹೋರಾಟಗಳು ಯಾವ ರೀತಿ ಇರುತ್ತೆ? ಈಗ ಹಿಂದೆ ಏನು ಮೀನುಗಾರರು ಅವರೇನು ವ್ಯಾಪ್ತಿಯಲ್ಲಿ ಬರುವಂಥ ಏನು ಅಲ್ಲಿ ಭೂಮಿ ಹೋಗ್ತದಂತ ಅವರೇನು ಹೋರಾಟ ಮಾಡ್ತಾಯಿದ್ರು. ಬಟ್ ನಾವು ಅವರಿಗೆ ಸಪೋರ್ಟಾಗಿ ಇವತ್ತೇನು ನಾವು ಮೊದಲನೇ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಅವರೊಂದು ಹೋರಾಟಕ್ಕೂ ನಮ್ಮ ಬೆಂಬಲ ಇದೆ. ಈ ಸಾಧಕ ಬಾಧಕ ಬಗ್ಗೆ ಹೇಳುವುದಾದರೆ, ಈಗ ನಮ್ಮ ಊರಿನಲ್ಲಿ ನೂರಾರು ಜನ ರೈತರು ವಾರ್ಷಿಕವಾಗಿ ಎಲ್ಲ 3-4 ಥರ ಬೆಳೆಗಳನ್ನು ಬೆಳೆದು ತಮ್ಮ ಕುಟುಂಬದ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಆ ಒಂದು ಈ ತರಕಾರಿ ಅಥವಾ ಇತರ ಯಾವುದೇ ಉತ್ಪನ್ನದಿಂದ ಆದಾಯದಿಂದಲೇ ತಮ್ಮ ಮಕ್ಕಳನ್ನು ಈಗ ಒಂದು ಉನ್ನತ ಮಟ್ಟ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಒಂದಾನ ವೇಳೆ ಈ JSW ಕಂಪನಿಯನ್ನು ಒಂದು ಖಾಸಗಿ ಕಂಪನಿ ವತಿಯಿಂದ ಏನು ಗ್ರೀನ್ಫೀಲ್ಡ್ ಏನು ಕಮರ್ಷಿಯಲ್ ಫೋಟೋ ಆಗ್ತಿದೆ ಕೇಣಿಯಲ್ಲಿ, ಒಂದಾನ ವೇಳೆ ರೈತರ ಜಮೀನುಗಳು ಸ್ವಾಧೀನಗೊಳಗಾಗಿದ್ದಲ್ಲಿ ನೂರಾರು ಕುಟುಂಬಗಳು ಬೀದಿಗೆ ಬಂದು ಅನಾಥರಾಗುವ ಸಂಭವ ಇರುತ್ತದೆ. ಈಗ ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ಕಂಪನಿ ಇರ್ಬೋದು, ಈಗ ನಿಮಗೆ ಯಾವ ಸೌಲಭ್ಯವನ್ನು ಕೊಡ್ತವೆ, ಈ ಒಂದು ಸೌಲಭ್ಯವನ್ನು ಕೊಟ್ಟು ನಮಗೆ ಆಶೆ ತೋರಿಸಬಹುದು. ಬಟ್ ನಮ್ಮ ಊರಿನ ಯಾವುದೇ ರೈತರು ಯಾವುದೇ ಒಂದು ಕಂಪನಿ ಅಥವಾ ಯಾವುದೇ ಒಂದು ಸರ್ಕಾರದ ಆಶೆಗೆ ಒಳಪಟ್ಟು ತಮ್ಮ ಜಮೀನನ್ನು ಕಳೆದುಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ ಎಂದು ಹೇಳಿ, ಹಾಗೂ ಯಾವುದೇ ಒಂದು ಪೋರ್ಟ್ ವಿಷಯದಲ್ಲಿ ಖಾಸಗಿ ಕಂಪನಿಯು ರೈತರ ಜಮೀನನ್ನು ಹತ್ತೋಕ್ತವಾಗಿ ಅಥವಾ ದರ್ಪದಿಂದ ಏನಾದರೂ ಅತಿಕ್ರಮಕ್ಕೆ ಅಥವಾ ಸ್ವಾಧೀನಪಡಿಸಿಕೊಳ್ಳಲು ತಯಾರಿದ್ದಲ್ಲಿ ನಮ್ಮ ರೈತರು ಯಾವುದೇ ಹೋರಾಟಕ್ಕೂ ನಾವು ಬದ್ಧರಿದ್ದೇವೆ ಅಂತ ಹೇಳಿ ಬೆಳೆಸ್ತೇನೆ. ಇವಿಷ್ಟು ಕೇಣಿ ಭಾಗದ ರೈತರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಬಂದರು ಯೋಜನೆಗೆ ತಮ್ಮ ಜಮೀನುಗಳು ನಾಶವಾದರೆ ನಾವು ಬದುಕನ್ನು ಕಳೆದುಕೊಳ್ತೇವೆ. ವರ್ಷ ಪೂರ್ತಿ ಬೆಳೆಗಳನ್ನು ಮಾಡ್ತಾ ಇದ್ದಂಥ ನಾವು ಈ ಯೋಜನೆಗೆ ನಮ್ಮ ಜಮೀನುಗಳನ್ನು ಬಿಟ್ಕೊಳ್ಳಲಿಕ್ಕೆ ರೆಡಿ ಇಲ್ಲ. ಹೀಗಾಗಿ ಯಾವುದೇ ರೀತಿಯಿಂದಲೂ ಹೋರಾಟಕ್ಕೆ ಸಿದ್ಧರಿದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಕೇಣಿಯಲ್ಲಿ ಉದ್ದೇಶಿಸಿರುವಂಥ ಗ್ರೀನ್ಫೀಲ್ಡ್ ವಾಣಿಜ್ಯ ಬಂದರು ಕಾಮಗಾರಿಗೆ ಈಗಾಗಲೇ ವಿರೋಧ ತೀವ್ರಗೊಂಡಿದೆ ಅಂತ ಹೇಳ್ಬೋದು. ಕಳೆದ ಹಲವು ತಿಂಗಳುಗಳಿಂದ ಈ ಭಾಗದ ಮೀನುಗಾರರು ಪ್ರತಿಭಟನೆ ಮಾಡ್ತಾಯಿದ್ರು. ಇದೀಗ ಕೃಷಿಕರು ಕೂಡ ಯೋಜನೆಯಿಂದ ಎಚ್ಚೆತ್ತುಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಜಮೀನುಗಳು ಕಳೆದು ಹೋಗುತ್ತೆ ಎಂಬ ಭೀತಿಯಲ್ಲಿ ಕೂಡ ಇದ್ದಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗೆ ಮನವಿಯನ್ನು ಕೂಡ ನೀಡಿರುವಂಥದ್ದು ಗಮನಿಸ್ಬೋದು. ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ಕೇಣಿ ಗ್ರಾಮದ ನಾಗರಿಕರು ಕೂಡ ರೈತರು ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡಿದ್ದಾರೆ. ಬಹಳ ಪ್ರಮುಖವಾಗಿ ಈ ಯೋಜನೆ
ಯೋಜನೆಯಿಂದ ಈ ಹಿಂದೆ ಮೀನುಗಾರರಿಗೆ ಮಾತ್ರ ತೊಂದರೆ ಆಗ್ತದೆ ಎಂಬ ಭಾವನೆ ಕೂಡ ವ್ಯಕ್ತವಾಗಿತ್ತು. ಅದೇ ರೀತಿ ಕೂಡ ತಮ್ಮ ಕೃಷಿ ಜಮೀನುಗಳು ಕೂಡ ಹೋಗ್ತದೆ ಎಂಬ ಮಾಹಿತಿಯನ್ನು ತಿಳಿದುಕೊಂಡಂಥ ರೈತರು ಕೂಡ ಈಗ ಯೋಜನೆಗೆ ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಮನವಿಯನ್ನು ನೀಡಿದ್ದಾರೆ. ಬಹಳ ಪ್ರಮುಖವಾಗಿ ಅಂಕೋಲದ ಕೇಣಿ ಕಡಲ ತೀರದಿಂದ ರಾಷ್ಟ್ರೀಯ ಹೆದ್ದಾರಿವರೆಗೆ ರೈಲ್ವೆ ಲೈನ್ಗಳು ಮತ್ತು ರಸ್ತೆಗಳು ಬರ್ತಾ ಇರೋದ್ರಿಂದ ಸಾಕಷ್ಟು ಕೃಷಿ ಜಮೀನುಗಳು ಕೂಡ ಈ ಯೋಜನೆಯ ಪಾಲಾಗ್ತಾ ಇದೆ. ಹೀಗಾಗಿ ರೈತರು ಕೂಡ ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸ್ಥಳೀಯರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತಾನೆ. ಸರ್, ಯೋಜನೆಯಿಂದ ಸರ್ ಏನೆಲ್ಲ ತೊಂದರೆಗಳಾಗ್ಬೋದು ಸರ್? ನಮ್ಮ ಕೃಷಿಯನ್ನು ಭೂಮಿಯನ್ನು ಕಳ್ಕೊಳ್ತಿದ್ದೇವೆ. ನಮಗೆ ಅಲ್ಲಿಂದ ರಸ್ತೆ ಹೋದ್ರಿಂದ ನಮಗೆ ಯಾವುದೇ ಒಂದು ಪ್ರಯೋಜನ ಆಗ್ತಿಲ್ಲ. ನಮ್ಮ ಭೂಮಿ ಕಳ್ಕೊಂಡು ನಾವು ನಿರ್ಗತರಾಗ್ತೇವೆ. ಕೃಷಿಯನ್ನೇ ಆಧಾರವಾಗಿ ಬೆಳೆಸ್ಕೊಂಡು ಬಂದಂಥ ನಾವು ರೈತರು ನಿರ್ಗತರಾಗಿ ನಾವು ಬೀದಿ ಪಾಲಾಗುವಂಥ ಸಂದರ್ಭ ಬಂದು ಒದಗುವಂಥ ಪರಿಸ್ಥಿತಿ ಬಂದಿದೆ ಈಗ. ಸರ್, ಈಗ ಎಷ್ಟು ಕೃಷಿ ಜಮೀನು ಇರ್ಬೋದು, ಏನೇನು ಬೆಳೆಗಳನ್ನು ತೆಗಿತಾ ಇದ್ರು ಸರ್? ನಮ್ಮದು ಪ್ರತಿ ವರ್ಷ ರೈತಾಪಿ ಮಾಡ್ತಾರೆ. ಎಲ್ಲ ರೈತರು ಶೇಂಗಾ ಬೆಳೆಸ್ತಾರೆ, ಕೆಮ್ಮಡಿ ಬೆಳೆಸ್ತಾರೆ, ಭತ್ತ ಬೆಳೆಸ್ತಾರೆ, ತರಕಾರಿ ಬೆಳೆಸ್ತಾರೆ. ಇದು ವರ್ಷಕ್ಕೆ 3ರಿಂದ 4 ಥರದ ತರಕಾರಿ ಹಾಗೂ ಇತರೆ ಎಲ್ಲ ಬೆಳೆಸಿ ಒಳ್ಳೆಯ ಉದ್ಯೋಗ ಮಾಡ್ಕೊಂಡಿದ್ದಾರೆ. ಮತ್ತು ನಮ್ಮ ಮನೆ ಮಠ ಜನರದು ಹೋಗ್ತದೆ ಎಂಬ ಹೆದರಿಕೆಯಲ್ಲಿ ಈಗ ಭಾಳ ಅನ್ಯಾಯ ಆಗ್ತದೆ ಎಂಬುದು ಜನರಿಗೆ ಕಲ್ಪನೆ ಆಗಿದೆ. ಜೀವ ಕಳ್ಕೊಳ್ಳೋಕ್ಕೂ ಸಿದ್ಧರಿದ್ದಾರೆ. ಆದರೂ ಆಸ್ತಿ ಬದುಕು ಮನೆ ಮಠ ಕಳ್ಕೊಳ್ಳೋಕೆ ನಮ್ಮ ಯಾವ ಜನರಿಂದ ಸಾಧ್ಯ ಇಲ್ಲ. ಅದು ನಾವು ಕಳ್ಕೊಳ್ಳೋಕ್ಕೂ ಹೋಗ್ಬೇಕಂದ್ರೆ ನಮ್ಮ ಪ್ರಾಣ ತಗೊಳ್ಳೋಕ್ಕೂ ಸಿದ್ಧರಿದ್ದೀವಿ. ಯೋಜನೆ ಬಗ್ಗೆ ಏನಾದರೂ ಮಾಹಿತಿ ಕೊಟ್ಟಿದ್ದಾರೆ? ಯಾವ ಮಾಹಿತಿ ಕೂಡ ಇನ್ನೂವರೆಗೂ ನಮ್ಗೆ ಕೊಡಲಿಲ್ಲ. ನಿಮ್ಮದು ಹೋಗ್ತದೆ, ಇಲ್ಲಿಂದ ಹೋಗ್ತದೆ, ಕೇಣಿಯಿಂದ ಹೋಗ್ತದೆ, ಬಾವಿಕೆರೆ ಗ್ರಾಮ ಹೋಗ್ತದೆ, ಇಂಥದ್ದೆಲ್ಲ ವಿಷಯಗಳನ್ನು ಪೇಪರಲ್ಲೇ ಓದ್ಕೊಂಡಿದ್ದೆ ಹೊರತು ನಮ್ಗೆ ಯಾವ ವಿಷಯನೂ ಸೀದಾ ನಮ್ಗೆ ಮಾಹಿತಿ ಇನ್ನೂವರೆಗೆ ಕೊಡಲಿಲ್ಲ. ಕಳೆದ ಹಲವು ತಿಂಗಳುಗಳಿಂದ ಯೋಜನೆ ಬಗ್ಗೆ ಸಾಧಕ ಬಾಧಕಗಳು ಕಂಪನಿಯವರು ಒಂದು ಕಡೆ ಮಾಹಿತಿ ಕೊಡ್ತಾರೆ, ಊರೂರಿಗೆ ತಿರುಗಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಮೀನುಗಾರರು ಕೂಡ ಹೋರಾಟವನ್ನು ನಡೆಸ್ತಾ ಇದ್ರು ಸರ್. ತಾವೀಗ ಅಂದರೆ ಕೃಷಿಕರು ಕೂಡ ಈಗ ಎಚ್ಚೆತ್ತುಕೊಂಡಿದ್ದೀರಿ ಸರ್ ತಾವು. ಮತ್ತು ಈ ಯೋಜನೆ ಬಗ್ಗೆ ಸರ್ ಮುಂದಿನ ಹೋರಾಟಗಳು ಯಾವ ರೀತಿ ಇರುತ್ತೆ? ಈಗ ಹಿಂದೆ ಏನು ಮೀನುಗಾರರು ಅವರೇನು ವ್ಯಾಪ್ತಿಯಲ್ಲಿ ಬರುವಂಥ ಏನು ಅಲ್ಲಿ ಭೂಮಿ ಹೋಗ್ತದಂತ ಅವರೇನು ಹೋರಾಟ ಮಾಡ್ತಾಯಿದ್ರು. ಬಟ್ ನಾವು ಅವರಿಗೆ ಸಪೋರ್ಟಾಗಿ ಇವತ್ತೇನು ನಾವು ಮೊದಲನೇ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಅವರೊಂದು ಹೋರಾಟಕ್ಕೂ ನಮ್ಮ ಬೆಂಬಲ ಇದೆ. ಈ ಸಾಧಕ ಬಾಧಕ ಬಗ್ಗೆ ಹೇಳುವುದಾದರೆ, ಈಗ ನಮ್ಮ ಊರಿನಲ್ಲಿ ನೂರಾರು ಜನ ರೈತರು ವಾರ್ಷಿಕವಾಗಿ ಎಲ್ಲ 3-4 ಥರ ಬೆಳೆಗಳನ್ನು ಬೆಳೆದು ತಮ್ಮ ಕುಟುಂಬದ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಆ ಒಂದು ಈ ತರಕಾರಿ ಅಥವಾ ಇತರ ಯಾವುದೇ ಉತ್ಪನ್ನದಿಂದ ಆದಾಯದಿಂದಲೇ ತಮ್ಮ ಮಕ್ಕಳನ್ನು ಈಗ ಒಂದು ಉನ್ನತ ಮಟ್ಟ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಒಂದಾನ ವೇಳೆ ಈ GSTW ಕಂಪನಿಯನ್ನು ಒಂದು ಖಾಸಗಿ ಕಂಪನಿ ವತಿಯಿಂದ ಏನು ಗ್ರೀನ್ ಫೀಲ್ಡ್ ಏನು ಕಮರ್ಷಿಯಲ್ ಫೋಟೋ ಆಗ್ತಿದೆ ಕೇಣಿಯಲ್ಲಿ, ಒಂದಾನ ವೇಳೆ ರೈತರ ಜಮೀನುಗಳು ಸ್ವಾಧೀನಗೊಳಗಾಗಿದ್ದಲ್ಲಿ ನೂರಾರು ಕುಟುಂಬಗಳು ಬೀದಿಗೆ ಬಂದು ಅನಾಥರಾಗುವ ಸಂಭವ ಇರುತ್ತದೆ. ಈಗ ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ಕಂಪನಿ ಇರ್ಬೋದು, ಈಗ ನಿಮಗೆ ಆ ಸೌಲಭ್ಯವನ್ನು ಕೊಡ್ತೇವೆ, ಈ ಒಂದು ಸೌಲಭ್ಯವನ್ನು ಕೊಟ್ಟು ನಮಗೆ ಆಶೆ ತೋರಿಸಬಹುದು. ಬಟ್ ನಮ್ಮ ಊರಿನ ಯಾವುದೇ ರೈತರು ಯಾವುದೇ ಒಂದು ಕಂಪನಿ ಅಥವಾ ಯಾವುದೇ ಒಂದು ಸರ್ಕಾರದ ಆಶೆಗೆ ಒಳಪಟ್ಟು ತಮ್ಮ ಜಮೀನನ್ನು ಕಳೆದುಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ ಎಂದು ಹೇಳಿ, ಹಾಗೂ ಯಾವುದೇ ಒಂದು ಪೋರ್ಟ್ ವಿಷಯದಲ್ಲಿ ಖಾಸಗಿ ಕಂಪನಿಯು ರೈತರ ಜಮೀನನ್ನು ಹತ್ತೋಕ್ತವಾಗಿ ಅಥವಾ ದರ್ಪದಿಂದ ಏನಾದರೂ ಅತಿಕ್ರಮಕ್ಕೆ ಅಥವಾ ಸ್ವಾಧೀನಪಡಿಸಿಕೊಳ್ಳಲು ತಯಾರಿದ್ದಲ್ಲಿ ನಮ್ಮ ರೈತರು ಯಾವುದೇ ಹೋರಾಟಕ್ಕೂ ನಾವು ಬದ್ಧವಿರಿದ್ದೇವೆ ಅಂತ ಹೇಳಬಯಸ್ತೇನೆ. ಇವಿಷ್ಟು ಕೇಣಿ ಭಾಗದ ರೈತರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಬಂದರು ಯೋಜನೆಗೆ ತಮ್ಮ ಜಮೀನುಗಳು ನಾಶವಾದರೆ ನಾವು ಬದುಕನ್ನು ಕಳೆದುಕೊಳ್ತೇವೆ. ವರ್ಷ ಪೂರ್ತಿ ಬೆಳೆಗಳನ್ನು ಮಾಡ್ತಾ ಇದ್ದಂಥ ನಾವು ಈ ಯೋಜನೆಗೆ ನಮ್ಮ ಜಮೀನುಗಳನ್ನು ಬಿಟ್ಕೊಳ್ಳಲು ರೆಡಿ ಇಲ್ಲ. ಹೀಗಾಗಿ ಯಾವುದೇ ರೀತಿಯಿಂದಲೂ ಹೋರಾಟಕ್ಕೆ ಸಿದ್ಧರಿದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.